ವಿಶೇಷವಾಗಿ ದುಗುಗುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ದಿವಸಗಳು ಈ ಭಾಗದ ಶಾಸಕರಾಗಿ ಮಾಧವ ಸಾಹೇಬರ ಇದು ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಆದ ಪೂರ್ವದಲ್ಲಿ ಇದು ರಿಸರ್ವ್ ಸೀಟ್, ಇದು ಹುಲ್ಸೂರು ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ದುಗುಗುಂಡಿ ಗ್ರಾಮ 2008ರಲ್ಲಿ ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಆದ ನಂತರ ಇದು ಹುಮನಾಬಾದ್ಗೆ ಸೇರ್ಪಡೆ ಆಯಿತು. ಇದು ದುಗುಗುಂಡಿ ಇರ್ಬೋದು, ರಾಜೇಶ್ವರಿ ಇರ್ಬೋದು, ಧಾರವಾಡ ಇರ್ಬೋದು, ಹಳಿಕೇರಿ. ಇದು ಆದ ನಂತರ ಈ ಭಾಗದ ಅಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಗಳು ಈ ಭಾಗದಲ್ಲಿ ನಾನು ಅರವಿಂದ ಪಕ್ಷದಲ್ಲಿರಲಿ, ವಿರೋಧ ಪಕ್ಷದಲ್ಲಿರಲಿ, ಯಾವ ಪಕ್ಷದಲ್ಲಿದ್ದ ಅಂತ ಹೇಳ್ಕೊಂಡಿಲ್ಲ. ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದೇ ಒಂದು ನನ್ನ ಕೆಲಸ, ಅಭಿವೃದ್ಧಿ ಮಾಡಬೇಕು. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇದೆಲ್ಲ ಆಗ್ಬೇಕು. ಇದೆಲ್ಲ ದಲಿತ ಮುಖಂಡರು ಎಲ್ಲ ನನ್ನ ಸ್ನೇಹಿತರು ಬಂದಾಗ, ನಾನ್ ಶಾಸಕನಾಗಿದ್ದಾಗ ಸರ್ ಇದು ಕೆಲಸ ಆಗ್ಬೇಕು, ಇದು ಬಹಳ ನಮ್ಮ ಇಚ್ಛೆ ಇದೆ ಅಂದಾಗ ನಾನು ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದು ಅಲ್ಲಿಂದು ಇಲ್ಲಿವರೆಗೆ ಬಂದು ಮೊನ್ನೆ ನಮ್ದೆಲ್ಲ ದಲಿತ ಮುಖಂಡರು ಬಂದ್ರು, ಸರ್ SC ವಾರ್ಡ್ ಒಂದು ಬೋರ್ವೆಲ್ ಹಾಕ್ಬೇಕು, ನಮ್ಗೆ ಬಹಳ ಅರ್ಜೆಂಟ್ ಇದೆ ಅಂತ. ನಾನು ಇಮ್ಮಿಡಿಯೇಟ್ ಅಧಿಕಾರಿಗಳಿಗೆ ಫೋನ್ ಮಾಡಿ 24 ತಾಸೊಳಗೆ ಆ ಬೋರ್ವೆಲ್ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಅದು ಬೋರ್ವೆಲ್ ಕೂಡ ಹೇಳ್ತಕ್ಕಂಥದ್ದೇನು ಪಾಪ ಶಾಸಕರು ಹೇಳ್ತಾ ಇದ್ರು, ನಾವು ವಿರೋಧ ಪಕ್ಷದಲ್ಲಿದ್ದೀರಿ. ಮಾದಪ್ಪ ಸಾಹೇಬರು ಇದು ನಮ್ಮ ಸರ್ಕಾರ ಯಾವುದು ತಾರತಮ್ಯ ಮಾಡ್ತಕ್ಕಂಥದ್ದಲ್ಲ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಶಾಸಕರಿಗೆ 10 ಕೋಟಿ ಕೊಟ್ಟರು. ಬಿಜೆಪಿ ದಳ ಕಾಂಗ್ರೆಸ್ ಅಂತ ನೋಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲಾ ಕಣ್ಣು ಒಂದೇ ದೃಷ್ಟಿ ಇಟ್ಕೊಂಡು ಎಲ್ಲರಿಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಕ್ಕಂಥದ್ದು ಮಾಡಿದ್ರು. ಅಭಿವೃದ್ಧಿ ವಿಷಯದಲ್ಲಿ ಅದು ಹಿಂದೆ ಯಾವ ಸರ್ಕಾರದಲ್ಲಿ ಇತ್ತೋ ಗೊತ್ತಿಲ್ಲ, ನಮ್ಮ ಸರ್ಕಾರದಲ್ಲಿ ಸಮಾನ. ಇವತ್ತು ಸಮಾನವಾಗಿ ಇವತ್ತು ಯಾರಿಗೆ ಸಿಗ್ಬೇಕು, ಇವತ್ತು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ಬೇಕು. ಇವತ್ತ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಂಕಲ್ಪ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ನುಡಿದಂತೆ ನಡೆ ತಾವು ನೋಡಿದ್ರಿ, ಪಂಚ ಗ್ಯಾರಂಟಿ ಯೋಜನೆ ಕೊಟ್ಟಿದ್ವಿ. ವಿಧಾನ ಪರಿಷತ್ ಸದಸ್ಯರಿಗೆ 5 ಲಕ್ಷ, ಸುಮಾರು 22 ಲಕ್ಷ ರೂಪಾಯಿ ಈಗಾಗಲೇ ಹಣ ಬಿಡುಗಡೆ ಮಾಡಿ. ಇವತ್ತು ಇನ್ನು ಅರ್ಧಕ್ಕೆ ನಿಂತಿದೆ ಸರ್. ಶಾಸಕರು ಹೇಳ್ತಾ ಇದ್ರು ನಾನು ಬೇರೆ ಎಲ್ಲೋ ಕೊಟ್ಟಿದ್ದೀನಿ ಅಂತ. ನಾನು ಇಷ್ಟುವರೆಗೆ 2 ವರ್ಷದಲ್ಲಿ ಮುಗಿದಿದೆ ಅಂತ ನಾನು ಭಾವಿಸ್ತಾ, ಆದ್ರೆ ಅದು ಮುಗಿದಿಲ್ಲ. ಬೇರೆ ಬೇರೆ ಅವ್ರು ದುಡ್ಡು ಕೊಟ್ಟಿರ್ಬೇಕು, ಬೇರೆ ಬೇರೆ ಕಡೆ ಮಾನ್ಯ ಸಚಿವರೇ ಅದು ದುಡ್ಡು ಕೊಟ್ಟಿರ್ಬೋದು ಅವರು. ಇವತ್ತಿನ ಇದರಲ್ಲಿ ಇವತ್ತೇನು ಅಂಬೇಡ್ಕರ್ ಭವನ ಪೂರ್ಣ ಆಗ್ಬೇಕು ಅಂದ್ರೆ ನಾನು ಇವಾಗ ಊಟ ಮಾಡುವಾಗ ನಾನು ನಿಮ್ಗೆ ಹೇಳಿದೆ, ಸರ್ ದುಗುಲ್ಗುಂಡಿಯಲ್ಲಿ ಅಂಬೇಡ್ಕರ್ ಭವನ ಮತ್ತು ಬಾಬು ಜಗಜೀವನ ಭವನ 2 ಕೆಲಸ ಆಗ್ಬೇಕಾಗಿದೆ. ಅದಕ್ಕೂ ಕೂಡ ಸುಮಾರು 20 ಲಕ್ಷ ನಾನು ಹಣ ಬಿಡುಗಡೆ ಮಾಡಿದೆ. ಇವತ್ತು ತಾವು ತಮ್ಮ ಇದರಲ್ಲಿ ಇವತ್ತು ಕಾಂಗ್ರೆಸ್ ಅವರು ಏನ್ ಹೇಳಿದ್ರು, ದುಗುಲ್ಗುಂಡಿ ಬಹಳ ದೊಡ್ಡದು. ಇವತ್ತು ಇಲ್ಲಿ ಈ 2 ಸಮಾಜ ಇವತ್ತೇನು 50 ಲಕ್ಷ ರೂಪಾಯಿ ನಾನು ವಿನಂತಿ ಮಾಡ್ತೀನಿ, ತಾವು ಕೂಡಲೇ 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. ಅದು ಮುಂದಿನ ದಿನದಲ್ಲಿ ಅದು ಪೂರ್ಣಗೊಂಡು ನಿಮ್ಮ ಅಮೃತ ಹಸ್ತದಿಂದ ಆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಕೂಡ ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ. ಅದಕ್ಕೆ ತಾವು ನನಗೆ ಸಮಯದ ತಾವು ಹೇಳಿದ್ರಿ, ಯಾಕಂದ್ರೆ ರಾಜಶೇಖರ್ ನನ್ಗೆ ಗೊತ್ತಿಲ್ಲ ನೀವು ಹೆಂಗ್ ಮಾಡ್ತೀರಿ, ಎಷ್ಟೊತ್ತು ಕುಂಡ್ರಿಸ್ತೀರಿ, ಎಷ್ಟೊತ್ತು ಭಾಷಣ ಮಾಡ್ತೀರಿ, ನನ್ಗೆ ಕೊನೆ ಇಲ್ಲ. 8 ಗಂಟೆ 40 ನಿಮಿಷಕ್ಕೆ ನಾನು ಹೈದರಾಬಾದ್ ಏರ್ಪೋರ್ಟ್ ಅಲ್ಲಿ ಇರಬೇಕು ಅಂತ ಸಾಹೇಬ್ ಹೇಳಿದ್ರು. ಆದ್ರೆ ಅದು ಅನಿವಾರ್ಯ ಇದೆ. ಯಾಕಂದ್ರೆ ನಾನು ಸಾಹೇಬ್ರಿಗೆ ಮಾತಾಡೋದು ಹೇಳಿದೆ, ಇಲ್ಲ ಸರ್ ಲೇಟ್ ಆಗುತ್ತೆ, ತಾವು ಬೇರೆ ಫ್ಲೈಟ್ ಮಾಡ್ಕೊಳ್ಬೇಕಾಗ್ತದೆ ಅಂತ. ಇವತ್ತು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂದೇಶ ಇವತ್ತು ನಾವೆಲ್ಲ ನಡೆ ನುಡಿ ವಿಚಾರ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಬಂಧುಗಳೇ, ಅವ್ರು ಎಷ್ಟೊಂದು ಇದರಲ್ಲಿ ಅವ್ರ PhD ಪದವಿ ಪಡ್ಕೊಂಡಿದ್ರು, ತಾವೆಲ್ಲ ನೋಡಿದ್ರಿ. ಇವತ್ತೆಲ್ಲ ಸುಮಾರು ತಾವು ಇವತ್ತೇನು ಬದುಕು ಸುಂದರಗೊಳ್ಳಬೇಕಾದ್ರೆ ಸಂವಿಧಾನವನ್ನು ಓದಬೇಕು ಹಾಗೂ ತಿಳಿದುಕೊಳ್ಳಬೇಕು. ಯಾಕಂದ್ರೆ ಸಂವಿಧಾನ ಇದೆ, ಅದು ಓದಬೇಕು ಮತ್ತು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಸಂವಿಧಾನ ಇದೆ ಅಂದ್ರೆ ಆಗೋದಿಲ್ಲ. ಅದ್ರ ಜೊತೆಯಲ್ಲಿ ಸುಮಾರು 37 ವಿಷಯದಲ್ಲಿ PhD ಪಡೆದ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತಿನ ದಿನದಲ್ಲಿ ತಾವು ನೋಡ್ತಾ ಇದ್ರಿ, ಇವತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರೂವಾರಿಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕರಣ್ ಸಿಂಗ್ ಜಿ ಅವರು. ಇವತ್ತು ನಾವು ನೋಡಿದ್ರಿ ಆರ್ಟಿಕಲ್ 371 ಜೆಯಾಗಿ, ಸರ್ ನಮ್ಮಲ್ಲಿ ಏನಾಗಿದೆ, ನಿಮ್ ಶಾಸಕರಿಗೆಲ್ಲ ದುಡ್ಡು ಸಿಗಂಗಿಲ್ಲ. ಇಲ್ಲಿ ನಮಗಿರ್ತಕ್ಕಂಥ ಶಾಸಕರಿಗೆ 70, 80, 90 ಕೋಟಿ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಕ್ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಿದ್ರಲ್ಲ ಸರ್,
5,000 ಕೋಟಿ ಬರ್ತಾ ಇದೆ. 5,000 ಕೋಟಿಯಲ್ಲಿ 89 ಕೋಟಿ ಒಬ್ಬೊಬ್ಬ ಶಾಸಕರಿಗೆ ಒಂದೊಂದು ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್, ಇದು ಸಿದ್ದರಾಮಯ್ಯ ಸರ್ಕಾರ, ಇದು ನೋಡದಂತೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.